ಕಳೆದ ಸಂಚಿಕೆಯಲ್ಲಿ ನಾನು ರೋಗಿ ಮನೆಗೆ ಬಂದ ನಂತರ ಅಂದರೆ ಲಕ್ವ ಪಾರ್ಶ್ವವಾಯು ಪೀಡಿತ ಮನೆಗೆ ಶಿಫ್ಟ್ ಆದ ನಂತರ ಏನೇನು ಕ್ರಮ ತಗೊಳ್ಬೇಕು ಮತ್ತು ಒಳ್ಳೆಯ ಕ್ರಮಗಳನ್ನು ತಗೊಳ್ಳೋದ್ರಿಂದ ಯಾವ್ಯಾವ ರೀತಿ ರೋಗಿಗೆ ಲಾಭ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಪುನಶ್ಚೇತನ ನೆಕ್ಸ್ಟ್ ಸ್ಟೆಪ್ ಇದೆ ಅಂದರೆ ಪುನಶ್ಚೇತನ ಅಂದರೆ ರೋಗಿಯನ್ನು ಮತ್ತೆ ಮೊದಲನೇ ಸ್ಥಿತಿಗೆ ಮರಳಿಸೋದು. ಅದಕ್ಕೆ ವೈಜ್ಞಾನಿಕವಾಗಿ ಏನೇನು ಮಾಡಬೇಕು ಅದರಿಂದ ಆಗೋ ಲಾಭಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ ನಾನು DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ವಿಜಯನಗರ ಬೆಂಗಳೂರು ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಪುನಶ್ಚೇತನ ಅಂದರೆ ಮತ್ತೆ ರೋಗಿನ ಮೊದಲನೇ ಅಂದರೆ ಸಹಜ ಸ್ಥಿತಿಗೆ ತರುವಂಥ ಕ್ರಮ. ಇದಕ್ಕೆ ನಮ್ಮಲ್ಲಿ ನುರಿತಾದ ತಜ್ಞರು ಅಂದರೆ ಅದರಲ್ಲಿ ಬೇರೆ ಬೇರೆ ವಿಧಗಳು ಬರುತ್ತೆ. ಒಂದು ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ನ್ಯೂರೋಸೈಕಾಲಜಿ, ಹಾಗೆ ಸ್ಪೀಚ್ ಥೆರಪಿ ಅಂತ. ಸೊ ಈಗ ಫಿಸಿಯೋಥೆರಪಿಲಿ ಏನು ಮಾಡ್ತೀವಿ ಅಂದರೆ, ನಾವು ರೋಗಿಗಳಿಗೆ ನಿರಂತರ ವ್ಯಾಯಾಮಗಳನ್ನ ಕೊಡೋದ್ರ ಮುಖಾಂತರ ಅಂದರೆ ಕೈಕಾಲುಗಳನ್ನು ಪುನಶ್ಚೇತನಗಳ ವ್ಯಾಯಾಮಗಳ ಮುಖಾಂತರ ಕೈಕಾಲುಗಳನ್ನು ಪುನಶ್ಚೇತನಗೊಳಿಸೋ ಮುಖಾಂತರ ರೋಗಿನ ಮತ್ತೆ ನಾವು ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವ್ಯಾಯಾಮಗಳಂದರೆ ಅವು ಕೈಕಾಲುಗಳಿಗೆ ನಾವೇನು ಮಾಡ್ತೀವಿ, ಮೂಮೆಂಟ್ಸ್ಗಳು ಕೊಡಬೇಕು. ಈ ಮುಂಚೆ ನಾನು ಹೇಳಿದಾಗ ಆಲ್ರೆಡಿ ಹೇಳಿದ್ದೇನೆ, ಅಂದರೆ ಮಾಂಸಖಂಡಗಳಿಗೂ ಮೆದುಳಿಗೂ ಸಂಬಂಧಗಳಿದೆ ಅಂತ. ಸೊ ಹಾಗಾಗಿನೇ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಈಗ ಕೈಕಾಲು ಬಿದ್ದೋಗಿದೆ ಅಂದರೆ ಬಿದ್ದೋಗಿರೋ ಕೈಕಾಲುಗಳ ಮೂಮೆಂಟ್ಸ್ಗಳು ಕೊಡಬೇಕು. ಸಪೋಸ್ ಈಗ ಕೈ ಎತ್ತಲಿಕ್ಕಾಗಲ್ಲ, ಏನು ಮಾಡಬೇಕು, ತಜ್ಞರು ಏನು ಮಾಡ್ತಾರೆ, ಕೈ ಮೇಲೆತ್ತೋದು, ಕೆಳಗಡೆ ಇಳಿಸೋದು, ಇದರಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅಂದರೆ ಕೆಲವೊಮ್ಮೆ 1 ತಾಸು, ಕೆಲವೊಮ್ಮೆ 2 ತಾಸು, ಕೆಲವೊಮ್ಮೆ 5 ತಾಸು, ಹೀಗೆ ಕಂಟಿನ್ಯೂಸ್ ಆಗಿ ಅದು ಬೇರೆ ಬೇರೆ ರೀತಿ ತರಬೇತಿಗಳಿರುತ್ತೆ. ಅಂದರೆ ಪೇಷಂಟು ಕೂತ್ಕೊಳ್ಳೋಕ್ಕಾಗ್ಬೋದು, ನಿಂತ್ಕೊಳ್ಳೋಕ್ಕಾಗ್ಬೋದು, ಮತ್ತು ನಡಿಲಿಕ್ಕಾಗ್ಬೋದು, ಹೀಗೆ ಅದ್ರ ಬಗ್ಗೆ ತಿಳ್ಕೊಂಡಿರುವಂಥ ತಜ್ಞರು ಇರ್ತಾರೆ. ಸೊ ಅಂದರೆ ಫಿಸಿಯೋಥೆರಪಿ ಅವರು ಏನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ನಾವು ನಿರಂತರ ವ್ಯಾಯಾಮಗಳ ಮುಖಾಂತರ ಮತ್ತೆ ಅದನ್ನು ಪುನಶ್ಚೇತನಗೊಳಿಸ್ತಾರೆ. ಸಪೋಸ್ ಈಗ ನಿಂತ್ಕೊಳ್ಬೇಕಂದ್ರೆ ಪೇಷಂಟ್ನ ಹಿಡಿದು ನಿಲ್ಲಿಸೋದು, ಅದಕ್ಕೆ ಅಂತಲೇ ಅದರಲ್ಲಿ ಅವರು ತರಬೇತಿ ಹೊಂದಿರ್ತಾರೆ. ಹಾಗೆ ವಾಕ್ ಮಾಡಲಿಕ್ಕೆ ಅಂದರೆ ಅದಕ್ಕೆ ಬೇರೆ ರೀತಿ ಕ್ರಮಗಳಿದ್ದಾವೆ. ಸೊ ಇದಕ್ಕೇನು ಮಾಡಬೇಕಂದ್ರೆ, ನನ್ನ ಒಂದು ಸಜೆಷನ್ ಏನಂದರೆ, ನೀವು ಆದಷ್ಟು ಮನೆಯಲ್ಲಿ ಮಾಡೋದಕ್ಕಿಂತ ನೀವು ಪುನಶ್ಚೇತನ ಏನು ಸೆಂಟರ್ಗಳಿರ್ತವೆ, ರಿಹ್ಯಾಬ್ ಸೆಂಟರ್ಗಳಿರ್ತವೆ, ಅಲ್ಲಿ ಹೋಗಿ ಚಿಕಿತ್ಸೆಗಳನ್ನು ಪಡೆಯೋದು ತುಂಬ ಒಳಿತು. ಯಾಕಂದರೆ ಅಲ್ಲಿ ಇದಕ್ಕೆ ಅಂತಲೇ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ, ಮತ್ತು ನಂತರ ಬೇರೆ ಬೇರೆ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಮಾಡ್ಬೋದು. ಇದರಿಂದ ತುಂಬ ಲಾಭ ಆಗುತ್ತೆ. ಸೊ ಹಾಗಾಗಿ ಮನೇಲಿ ಏನಂದರೆ ಓನ್ಲಿ ಬೇಸಿಕ್ ಫಿಸಿಯೋಥೆರಪಿ ಮನೆಯಲ್ಲ ಸಿಂಪಲ್ ಆಗಿದೆ ಇದು ಅಂದರೆ ಸಣ್ಣ ಪ್ರಮಾಣದ ಲಕ್ವನ್ನು ಮನೆಯಲ್ಲೇ ಗುಣಪಡಿಸ್ಕೊಂಡ್ಬಿಡ್ಬೋದು. ಆ್ಯಕ್ಚುಲಿ ಇದ್ದರೆ ಬೇಸಿಕ್ ಫಿಸಿಯೋಥೆರಪಿ ಇದ್ದಾನೆ. ಬಟ್ ತುಂಬ ಪ್ರಮಾಣದಲ್ಲಿ ಆಗಿದ್ದರೆ ನಾವೇನಂದರೆ ಬೆಟರ್ ನಾವು ಹಾಸ್ಪಿಟ್ಲ್ಗಳಾಗ್ಬೋದು ಅಥವಾ ಪುನಶ್ಚೇತನ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಾವು ಚಿಕಿತ್ಸೆ ಪಡೆಯೋದೇ ಒಳಿತು. ಇದರಲ್ಲಿ ಇನ್ನೊಂದು ಆಕ್ಯುಪೇಷನಲ್ ಥೆರಪಿ ಇದು ಹಾಗೆ ನಾನು ಮೊದಲೇ ಹೇಳಿದಾಗಿದ್ದಲ್ಲಿ ಇದನ್ನು ಮನೆಯಲ್ಲಿ ಮಾಡುವಂಥದ್ದಲ್ಲ. ಇದಕ್ಕೇನಾದರೂ ನಾವು ಬೆರಳುಗಳಿಗೆ, ಕೈಗಳಿಗೆ ರೈಟಿಂಗ್, ಕೆಲವೊಮ್ಮೆ ನಾನು ಆಗಲೇ ಎಲ್ಲ ಬರೆಯೋದು, ಮತ್ತು ನಂತರ ಕೈ ಕೆಲಸಗಳು, ಮತ್ತು ಪೇಷಂಟ್ನ ಮತ್ತೆ ನಾವು ಮನೆ ಎಲ್ಲ ಕೆಲಸಗಳಿಗೆ ಅಂದರೆ ಈಗ ಲೇಡೀಸ್ ಆದರೆ ಅಡುಗೆ ಮಾಡೋದು, ಇದರಲ್ಲಿ ಹಾಗೆ ಇದಕ್ಕೆ ಅಂತಲೇ ಅಂದರೆ ನಾವು ಪುನಶ್ಚೇತನ ಕೇಂದ್ರ ಒಂದು ಸೆಟಪ್ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ಹೋದರೆ ಅಲ್ಲಿ ಅದಕ್ಕೆ ಅಂತಲೇ ವಿವಿಧ ರೀತಿಯ ತರಬೇತಿಗಳನ್ನು ಕೊಡೋದ್ರ ಮುಖಾಂತರ ಮತ್ತೆ ನಾವು ಅವರನ್ನು ಮೊದಲನೇ ಹಂತಕ್ಕೆ ತರಬಹುದು. ಇನ್ನು ಸ್ಪೀಚ್ ಥೆರಪಿ ಅಂದರೆ ಕೆಲವರಿಗೆ ಏನಂದರೆ ಕೆಲವೊಮ್ಮೆ ಮೆದುಳಿನ ಎಡಭಾಗಕ್ಕೆ ಪೆಟ್ಟಾದರೆ ನಮ್ಮ ದೇಹದ ಬಲಪಾರ್ಶ್ವ ಏನಾಗುತ್ತೆ, ವೀಕ್ ಆಗಿರುತ್ತೆ. ಹಾಗೆ ಇದರಿಂದ ಇದರಿಂದ
ಅವ್ರಿಗೆ ಮಾತು ಸಹ ನಿಂತೋಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸ್ಪೀಚ್ ಥೆರಪಿಸ್ಟ್ ಮುಖಾಂತರ ಅವ್ರಿಗೆ ಮಾತಿನ ತರಬೇತಿನ ಕೊಡಬೇಕಾಗತ್ತೆ. ಹೀಗೆ ಕೊಡೋದ್ರಿಂದ ಇದರಲ್ಲಿ ನಾವು ಮತ್ತೆ ಅವರು ಮೇ ಬಿ ಒಂದು 2 ತಿಂಗಳು 3 ತಿಂಗಳು ಸಮ್ಟೈಮ್ ಡಿಪೆಂಡಿಂಗ್ ಆನ್ ಅವರ ಬ್ರೈನ್ ಕಂಡೀಷನ್ ಮೇಲೆ, ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋ ಕಂಡೀಷನ್ ಮೇಲೆ ಅದರದ್ದು ಚಿಕಿತ್ಸಾ ಪ್ರಮಾಣ ಮತ್ತು ನಂತರ ಅದರ ಟೈಮ್ ಡ್ಯೂರೇಷನ್ನು ಅದೆಲ್ಲದು ಡಿಪೆಂಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿಯ ವೈಜ್ಞಾನಿಕ ಇನ್ನೊಂದು ನ್ಯೂರೋಸೈಕಾಲಜಿ ನಾವೇನು ಮಾಡ್ತೇವೆ, ಮಾನಸಿಕವಾಗಿ ಅವರನ್ನು ನಾವು ರೆಡಿ ಮಾಡ್ತೇವೆ. ಮೊದಲೇ ಯಾವುದೇ ಅವ್ರಿಗೇನು ನಾರ್ಮಲಿ ಪೇಷಂಟ್ ಏನಾಗುತ್ತೆ ಅಂದರೆ ಅವರು ಮಾನಸಿಕವಾಗಿ ತುಂಬ ಕುಗ್ಗೋಗಿರ್ತಾರೆ. ಮೊದಲೇ ಲಕ್ವ ಹೊಡ್ತಾರೆ ಅವ್ರಿಗೇನೋ, ಯಾಕಂದರೆ ಸಮಾಜದಲ್ಲಿ ಆ ರೀತಿ ಒಂದು ಸ್ಟಿಗ್ಮಾ ಇದೆ. ಲಕ್ವ ಬಂದರೆ ಅಯ್ಯೋ ಮುಗಿದೋಯ್ತು, ನನ್ನ ಲೈಫ್ ಮುಗಿದೇ ಹೋಯ್ತು, ಇನ್ನು ನಾನೇನು ಮಾಡೋಕ್ಕಾಗಲ್ಲ, ಇದರಲ್ಲಿ ನನ್ನ ಲೈಫ್ ಇಷ್ಟೇ, ನಾನು ಇನ್ನು ಪೂರ ಅಂಗವೈಕಲ್ ಆಗಿಬಿಡ್ತೇನೆ ಮೊದಲೇ ಅನ್ನೋ ಒಂದು ತಪ್ಪು ಕಲ್ಪನೆ ಇರುತ್ತೆ. ಮೊದಲೇ ಅವುಗಳನ್ನೇ ನ್ಯೂರೋಸೈಕಾಲಜಿ ಮುಖಾಂತರ ನಾವು ಕೌನ್ಸಿಲಿಂಗ್ ಮಾಡಿ ಅವರನ್ನು ಹೊರಗಡೆ ತರಬಹುದು. ಆ್ಯಕ್ಚುಲಿ ಇದರಲ್ಲಿ ಈ ರೀತಿ ನಾನು ಮೇಲೆ ಏನು ತಿಳಿಸಿದಾಗೆ ಇದರಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ನಾವು ತಗೊಂಡಿದ್ದೇ ಇದರಲ್ಲಿ ಪೇಷಂಟ್ ಏನಂದರೆ ಅವನು ಆದಷ್ಟು ಬೇಗ ಇದರಲ್ಲಿ ಈ ಲಕ್ವ ಸಮಸ್ಯೆಯಿಂದ ಹೊರಗಡೆ ಬರ್ತಾನೆ. ಮತ್ತೆ ಹಾಗೆ ಅವನು ತನ್ನೆಲ್ಲ ಕೆಲಸ ಮಾಡ್ಕೊಳ್ಳೋಂಥಕ್ಕೆ ಬರ್ತಾನೆ. ಇದಕ್ಕೆ ನಾನು ಮೇಲೆ ಹೇಳಿದ ಹಾಗೆ ವೈಜ್ಞಾನಿಕ ತರಬೇತಿಗಳು ತುಂಬ ಅಗತ್ಯ. ಆದರೆ ತಡ ಮಾಡಿದೆ. ಮತ್ತು ನೀವು ಇನ್ನೊಂದು ಏನಂದರೆ, ಎಷ್ಟು ಬೇಗ ಈ ಮೇಲ್ಕಂಡ ವೈಜ್ಞಾನಿಕ ಪುನಶ್ಚೇತನ ಚಿಕಿತ್ಸಾ ಕ್ರಮಗಳನ್ನು ನಾವು ಪಾಲಿಸ್ತೀವೋ ಅಷ್ಟು ಬೇಗ ಪೇಷಂಟ್ ಏನಂದರೆ ಲಕ್ವ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಆ್ಯಕ್ಚುಲಿ ಇದರಲ್ಲಿ ಆದರೆ ತುಂಬ ಅಗತ್ಯ. ಎಷ್ಟು ಪೇಷಂಟ್ ಏನಂದರೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ, ಇದರಲ್ಲಿ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಕ್ವಾಲಿಟಿ ರಿಕವರಿ ಬರುತ್ತೆ ಇದರಲ್ಲಿ. ಸೊ ಸಮಸ್ಯೆಗಳು ಕಮ್ಮಿ ಇರ್ತವೆ. ಮತ್ತು ನಂತರ ರೋಗಿಗೆ ಕಡಿಮೆ ಸಮಯದಲ್ಲಿ ಪೇಷಂಟ್ ಬೇಗ ಗುಣವಂತನೆ. ಇದರಿಂದ ರೋಗಿಗೆ ಆರ್ಥಿಕ ಮತ್ತು ಮಾನಸಿಕ ಮತ್ತು ದೈಹಿಕ ಹೊರೆಗಳು ಕಮ್ಮಿ ಆಗ್ತವೆ. ಮೇಲ್ಕಂಡ ಚಿಕಿತ್ಸಾ ಕ್ರಮಗಳ ಬಗ್ಗೆ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ, ಈ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ನ್ಯೂರೋಸೈಕಾಲಜಿ ಹಾಗೆ ಸ್ಪೀಚ್ ಥೆರಪಿ ಇವೆಲ್ಲವೂ ನಮ್ಮ ಸೆಂಟರ್ನಲ್ಲಿ ಲಭ್ಯವಿದೆ. ಇದರಲ್ಲಿ ಈ ನಮ್ಮ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರವನ್ನು ನಾವು ಲಕ್ವ ರೋಗಿಗಳಿಗಿಂತ ನಾವು ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದೀವಿ. ಇಲ್ಲಿ ವೈಜ್ಞಾನಿಕ ಚಿಕಿತ್ಸೆಗಳು ಮತ್ತು ಅವುಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸಿ ಚಿಕಿತ್ಸಾ ವಿಧಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅಂದರೆ ಬೇರೆ ಸೆಂಟರ್ಗಳಿಗೂ ನಮ್ಮ ಸೆಂಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇದು ಲಕ್ವ ಪೀಡಿತರಿಗೆಂದೇ ಅಂತ ವಿಶೇಷ ವಿನ್ಯಾಸಗೊಳಿಸಿರೋದ್ರಿಂದ ಇದರಲ್ಲಿ ಹಾಗಾಗಿ ರೋಗಿಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಮತ್ತೆ ಮೊದಲನೇ ಸ್ಥಿತಿಗೆ ತರುವಂಥ ವಾಗ್ದಾನ ನಾವು ಮಾಡ್ತೇವೆ ಮೊದಲೇ. ಹಾಗಾಗಿ ಹೆಚ್ಚಿನ ಚಿಕಿತ್ಸಾ ಮಾಹಿತಿಗೆ ನೀವು ಈ ಕೆಳಕಂಡ ದೂರವಾಣಿನ, ನಿಮಗೆ ಯಾವುದೇ ರೀತಿಯಾದ ಕೌನ್ಸಿಲಿಂಗ್ ಆಗ್ಬೋದು ಮತ್ತು ಇದರ ಬಗ್ಗೆ ಚಿಕಿತ್ಸಾ ಮಾಹಿತಿ ಆಗ್ಬೋದು, ಇವುಗಳ ಬಗ್ಗೆ ನಮ್ಮನ್ನು ನೇರವಾಗಿ ಸಂಪರ್ಕಿಸ್ಬೋದು. ಹಾಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಸಹ ಇದೆ. ಆ್ಯಕ್ಚುಲಿ ಅಂದರೆ ವಾಟ್ಸಪ್ ಚಾನಲ್ ಸಹ ನಾವು ಮಾಡಿದ್ದೇವೆ, ಯೂಟ್ಯೂಬ್ ಚಾನಲ್ ಸಹ ಮಾಡಿದ್ದೇವೆ. ಹಾಗಾಗಿ ಈ ಕೆಳಗೆ ನೀವು QR ಕೋಡ್ ಏನು ಕಾಣುತ್ತೆ ಅದಕ್ಕೆ ನೀವು ಸ್ಕ್ಯಾನ್ ಮಾಡಿ ನಮ್ಮ ಈಗೇನು ಲಕ್ವ ಬಗೆಗಿನ ವಿಡಿಯೋಗಳ ಬಗ್ಗೆ, ಚಿಕಿತ್ಸಾ ವಿಧಾನಗಳ ಬಗ್ಗೆ, ಪುನಶ್ಚೇತನ ಕ್ರಮಗಳ ಬಗ್ಗೆ ನೀವು ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಅದ್ರ ಬಗ್ಗೆ ಅರಿವು ನೀವು ಪಡ್ಕೋಬೋದು. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಸೆಂಟ್ರು ಇದು OPD ಬೇಸ್ ಸೆಂಟ್ರ್. ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೆಂಗಳೂರು ಆಗ್ಬೋದು, ಬೆಂಗಳೂರಿಂದ ಹೊರಗಡೆಯಿಂದ ಏನು ರಾಜ್ಯದ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ
ನಾವೇನು ಮಾಡಿದ್ವಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಅಂದರೆ ಅವ್ರಿಗೆ ನಾವು ರೆಫರೆನ್ಸ್ ಕೊಡ್ತೇವೆ. ಹಾಗಾಗಿ ನೀವೇನು ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು ಆ್ಯಕ್ಚುಲಿ ಇದರಲ್ಲಿ.